ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಡಿನೈಕ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲಿಂದ? ನಮ್ಮ ಮನೆ ಇಂದ ಹೊರಟಿದ್ದೀವಿ ಕೂಡ. ಹೊನ್ನಾವರದಲ್ಲಿ ಸ್ವಲ್ಪ ಕೆಲಸ ಇದೆ. ಮಮ್ಮಿ ಮತ್ತು ತಮ್ಮನ ಹೆಂಡತಿ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ಕೂಡ. ಇದು ನಮ್ಮದು ಮನೆಯಿಂದ ಹೊರಡುವಾಗ ಬೀಚ್ ಸೈಡ್ ಮನೆ ಇರೋದ್ರಿಂದ ಇದೆಲ್ಲ ನಮಗೆ ಸೀನರಿ ಚಂದ ವಿಡಿಯೋ ಮಾಡೋಕ್ಕೆ ಸಿಗುತ್ತೆ. ಸೊ ಖುಷಿ ಆಗುತ್ತೆ ನೋಡುವಾಗ. ಮಳೆ ಬೇರೆ ಸ್ವಲ್ಪ ಬಂದು ನಿಂತಿತ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಹೊನ್ನಾವರಕ್ಕೆ. ಸ್ವಲ್ಪ ಕೆಲಸಗಳೆಲ್ಲ ಇದೆ. ತಮ್ಮಂದು ಶಾಪ್ ಓಪನಿಂಗ್ ಬೇರೆ ಇದೆ. ಆದ ಕಾರಣದಿಂದ ಸೊ ನಾನು ಮಳೆ ಬರ್ತಿತ್ತು ಅಂತ ಹೇಳಿ ತಮ್ಮನ್ನ ಕಾರ್ ಹತ್ಕೊಂಡೆ. ಇವಾಗ ನಮ್ಮ ಮನೆಯವ್ರ ಮುಂದೆ ಹೋಗ್ತಾ ಇದ್ದಾರೆ. ಈಗ ಬಂದಿದ್ದ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಇದ್ದ ಕಾರಣ ನನಗೆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಲೇಟ್ ಆಗಿದೆ ಹೇಳ್ಬಿಟ್ಟು ಊಟಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ? ಗ್ರೀನ್ ಪಾರ್ಕಿಗೆ ಊಟಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು, ನನ್ನ ತಮ್ಮನ ಹೆಂಡತಿ ಮುಂದೆ ಹೋಗ್ತಾ ಇದ್ದಾರೆ. ಹಿಂದೆಯಿಂದ ನಾನು ಮಮ್ಮಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಗ್ರೀನ್ ಪಾರ್ಕಿಗೆ. ಇದು ನಂದು ಫಸ್ಟ್ ಟೈಮ್ ವಿಸಿಟ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಜಸ್ಟ್ ಮಳೆ ಬಂದು ನಿಂತಿದೆ. ಇಲ್ಲಿ ನಮ್ಮ ಫೇವ್ರೆಟ್ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಇತ್ತು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಕೂಡ. ಸೊ ಇಲ್ಲಿ ಆಲ್ಮೋಸ್ಟ್ ಚೈನೀಸೇ ಫುಡ್ಡೆಲ್ಲ ತಗೊಬಂದು ಸರ್ವ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಕೆಲಸದವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ಆ ಕಡೆ ಈ ಕಡೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ನಾನು ಮಮ್ಮಿ ನಡ್ಕೊಂಡು ಹೋಗ್ತಾ ಇದ್ವಿ ಹಿಂದೆಡೆಯಿಂದ. ನಾನು ಎಲ್ಲ ಕಡೆ ನೋಡಿಕೊಂಡು ಅಲ್ಲೋಗೋಣ ಅಂತ ಹೇಳ್ತಾ ಇದ್ದೆ. ಸೊ ಅಲ್ಲಿ ಆಲ್ರೆಡಿ ಸೀಟ್ ರಿಸರ್ವೇಷನ್ ಆಗಿದ್ದರಿಂದ ನಮಗೆ ಸಿಗಲಿಲ್ಲ. ಸೊ ಶರಾವತಿ ಬ್ಯಾಕ್ ವಾಟರ್ ಸೈಡಲ್ಲಿ ನಮಗೆ ಸಿಗಲಿಲ್ಲ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಗ್ರೀನ್ ಪಾರ್ಕಿಗೆ ಹೋಗಿದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಕಮೆಂಟ್ ಲೈಕ್ ಮಾಡಿ ನನಗೆ. ಇವಾಗ ನಾವು ಹ್ಯಾಂಡ್ ವಾಶ್ ಮಾಡ್ಕೊಬರೋಣ ಅಂತ ಹೋಗಿದ್ವಿ. ಸೊ ಹಾಗೆಯೇ ಒಂದು ರೌಂಡು ಎಲ್ಲ ನಾವು ವೀಡಿಯೋಸ್ಗಳನ್ನು ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ದೀವಿ. ವೀಡಿಯೋಸ್ಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಹಾಗೆ ನಮ್ಮ ಹಸ್ಬೆಂಡು ಇಬ್ಬರು ಕೂಡ ಊಟಕ್ಕೆ ಏನು ತೊಗೊಳ್ಳೋದು ಅಂತ ಮೆನು ಕಾರ್ಡ್ ನೋಡ್ತಾ ಕೂತಿದ್ರು. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಅಕ್ವೇರಿಯಂ ಇತ್ತು, ಸಕ್ಕದಾಗಿತ್ತು ಮಾತ್ರ. ಫಿಶು, ಒಂದು ಅಕ್ವೇರಿಯಂ ಫಿಶಸ್ ಇತ್ತು, ಇನ್ನೊಂದು ಅಕ್ವೇರಿಯಮಲ್ಲಿ ಆಮೆಗಳನ್ನು ಇಟ್ಟಿದ್ರು. ಇದಕ್ಕೆ ಕೂಮ ಅಂತಾರೆ ನಮ್ಮ ಸೈಡು. ನಿಮ್ಮ ಕಡೆ ಏನಂತಾರೆ ಅಂತ ನೀವೇ ಹೇಳಿ ಕಮೆಂಟ್ ಮೂಲಕ. ಸೊ ಇಲ್ಲಿಂದ ನಾವು ಹೋದ್ವಿ. ಚೆನ್ನಾಗಿದೆ ಗ್ರೀನ್ ಪಾರ್ಕು. ಬಟ್ ಒನ್ ಟೈಮ್ ಹೋಗೋದು ಏನೂ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಬಟ್ ಡೈಲಿ ಹೋಗೋರೆಲ್ಲ ಹೋಗಬೇಡಿ, ಸಿಕ್ಕಾಪಟ್ಟೆ ರೇಟ್ ಇದೆ. ಸೊ ಒಂದು ಕರ್ಡ್ ರೈಸ್ 120 ರೂಪೀಸ್ ಇದೆ. ನನಗೆ ಅದೇ ಅನ್ನಿಸ್ತಿತ್ತು, ಓಕೆ ಒನ್ ಟೈಮ್ ಹೋಗೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾವು ಹೋಗಿದ್ದು ಕೂಡ ಫಸ್ಟ್ ಟೈಮ್. ನಾನು ಹೋಗಿದ್ದು ಫಸ್ಟ್ ಟೈಮ್. ನಮ್ಮ ಹಸ್ಬೆಂಡು, ಇನ್ನು ನನ್ನ ತಮ್ಮ ಎಲ್ಲ ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಇಲ್ಲಿ ಅಂತಂದರೆ, ಇದು ಬಂದು ಗಾರ್ಲಿಕ್ ಚಿಕನ್. ನನ್ನ ಹಸ್ಬೆಂಡ್ ಇದು ಆರ್ಡರ್ ಮಾಡಿದ್ದು. ಅವರು ಚೆನ್ನಾಗಿದೆ, ಇದು ಟ್ರೈ ಮಾಡಿ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ರು. ಫಸ್ಟ್ ಗಾರ್ಲಿಕ್ ಚಿಕನ್ ಬಂದಿದ್ದರಿಂದ ನಾವು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನನಗಂತೂ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಆಲ್ರೆಡಿ ಊಟ ಮಾಡಬೇಕು. ತುಂಬ ಹೊಟ್ಟೆ ಹಸಿವಾಗಿದೆ. 3:30 ಆಗಿಬಿಟ್ಟಿತ್ತು. ತುಂಬ ಟೈಮ್ ಆಗಿಬಿಟ್ಟಿತ್ತು ನಾವು ಬರೋದಕ್ಕೆ. ಆಮೇಲೆ ನನ್ನ ತಮ್ಮ ರೋಟಿ ಆರ್ಡರ್ ಮಾಡಿದ್ದ, ಚಿಕನ್ ಆರ್ಡರ್ ಮಾಡಿದ್ದ. ನನ್ನ ಹಸ್ಬೆಂಡ್ ಮತ್ತು ಮಮ್ಮಿ ಫಿಶ್ ಥಾಲಿನ ಆರ್ಡರ್ ಮಾಡ್ತಾ ಇರ್ಬೋದು. ನನ್ನ ಹಸ್ಬೆಂಡಿಗೆ ಎಲ್ಲೇ ಹೋದರೂ ಫಿಶ್ ಬೇಕೇ ಬೇಕು. ಆದ ಕಾರಣದಿಂದ ಇದು ನನ್ನ ತಮ್ಮನ ಹೆಂಡತಿ ಆರ್ಡರ್ ಮಾಡಿದ್ದು ಚಿಕನ್ ಫ್ರೈಡ್ ರೈಸ್. ನಾನು ಬಿರಿಯಾನಿ ಆರ್ಡರ್ ಮಾಡಿದ್ದೆ. ನನಗೆಲ್ಲೋದ್ರೂ ಬಿರಿಯಾನಿ ಬೇಕೇ ಬೇಕು. ಅದಕ್ಕೆ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಬಿರಿಯಾನಿ ತಿನ್ನೋದಕ್ಕೆ ಇಲ್ಲಿಗೆ ಬಂದ್ರೆ ನೀವಿಬ್ಬರು ಸೇರಿಕೊಂಡು ಅಂತ ಹೇಳ್ತಾ ಇದ್ರು. ಬಟ್ ನಿಜ ಚೆನ್ನಾಗಿತ್ತು ಬಿರಿಯಾನಿ. ಚಿಕನ್ ಫ್ರೈಡ್ ರೈಸ್ ಕೂಡ ನಾನು ಟೇಸ್ಟ್ ಮಾಡಿದೆ. ಎಲ್ಲದನ್ನೂ ಟೇಸ್ಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು VIP ಕೋಟ ಅಂತೆ. ಸೊ ಈ ಕಡೆ ಫಂಕ್ಷನ್ ಹಾಲ್ಸ್ ಎಲ್ಲ ಇದೆ. ಚೆನ್ನಾಗಿ ಮಾಡಿದ್ದಾರೆ ಕೂಡ. ಇದು ನಾವು ಬಂದಿದ್ದು ಫಸ್ಟ್ ಟೈಮ್ ಆಗಿದ್ದು. ಇದು ಶರಾವತಿ ಬ್ರಿಡ್ಜ್ ಅಂತ ಹೇಳ್ಬೋದು. ಸೊ ಇವಳಂತೂ ಚೆನ್ನಾಗಿ ಕುಣಿತಾ ಇದ್ದಾಳೆ. ಒಂದು ಕಡೆ ಮಳೆ ಜಸ್ಟ್ ಬಂದು ನಿಂತಿದೆ. ಎಲ್ಲ ಕಡೆ ಓಡಾಡ್ತಿದ್ದಾಳೆ. ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಅದು ನೋಡೋಣ, ಇದು ನೋಡೋಣ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಗ್ರೀನ್ ಪಾರ್ಕಿಗೆ ಬಂದಮೇಲೆ ಆಲ್ಮೋಸ್ಟ್ ಎಲ್ಲೇ ಹೋದ್ಮೇಲೆ ನಮ್ದೊಂದು ಫೋಟೋಶೂಟ್ ಇರಬೇಕಲ್ವ. ಸೊ ಫೋಟೋಶೂಟ್ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಿಲ್ ಬಂದುಬಿಟ್ಟು ಎಷ್ಟಾಗಿರ್ಬೋದು? ಎನಿ ಗೆಸಸ್? 1500 ಬಿಲ್ ಆಗಿತ್ತು. ಸೊ ವರ್ತೇನೆ. ಬಟ್ ಒನ್ ಟೈಮ್ ಹೋಗೋರಿಗೆ ಏನು ಪ್ರಾಬ್ಲಮ್ ಇಲ್ಲ.
ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊಸದಾಗಿ ಬರೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಇವಾಗ ಎಲ್ಲ ಕಡೆ ಆಲ್ಮೋಸ್ಟ್ ಬೆಂಗಳೂರು ಮೈಸೂರು ಓಡಾಡಿರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ನಂಗೆ ಅನ್ನಿಸ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಚೆನ್ನಾಗಿತ್ತು. ಹೋದ್ವಿ, ಊಟ ಮಾಡಿದ್ವಿ, ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಮಾತಾಡಿಕೊಂಡು ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು. ನನ್ನ ತಮ್ಮನ ಫೋಟೋ ಮಿಸ್ ಆಗಿದೆ. ಊಟ ಕೂತಾಗ ಒಂದು ಅಷ್ಟು ಕ್ಲಿಕ್ ಮಾಡಿದ್ರೆ ಹಾಕಿರೋದನ್ನೇ, ಮತ್ತು ಬೇರೆ ಏನೂ ಹಾಕಿಲ್ಲ. ಚೆನ್ನಾಗಿದೆ, ಫೆಸಿಲಿಟೀಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲ ಚೆನ್ನಾಗೇ ಮಾಡಿದ್ರು ಖುಷಿಯಾಗಿ. ಆಮೇಲೆ ಟೈಮು ಪಿಕಪ್ ಮಾಡ್ತಾರೆ. ನಾವು ಹೋಗಿದ್ದು ಲೇಟ್ ಆಗಿತ್ತು. ಸೊ ವಾಪಸ್ ಬರ್ತಾ ಇಲ್ಲಿ ಪಕ್ಷಿಗಳನ್ನೆಲ್ಲ ಸಾಕಿದ್ದಾರೆ. ಬಾತುಕೋಳಿ ಇರ್ಬೋದು, ಪಾರಿವಾಳ ಇರ್ಬೋದು, ಅವೆಲ್ಲ ಸಾಕಿದ್ದಾರೆ. ಜರ್ಮನ್ ಶೆಫರ್ಡ್ ನಾಯಿ ಬೇರೆ ಇತ್ತು, ಬಟ್ ನಂಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಸೊ ಇಲ್ಲೆಲ್ಲ ನೋಡಿಕೊಂಡು ನಾವು ಇವಾಗ ಹೊರಡಬೇಕು. ಎಲ್ಲ ಕೆಲಸ ಮುಗಿಸಿ ರಿಟರ್ನ್ ನಾನು ಮತ್ತು ನಮ್ಮನೆಯವರು ವಾಪಸ್ ಹಳದಿಪುರಕ್ಕೆ ಹೋಗ್ತೀವಿ. ಮಮ್ಮಿ, ತಮ್ಮ ಮತ್ತು ತಮ್ಮನ ಹೆಂಡತಿ ವಾಪಸ್ ಸಂತೆಗಳಿಗೆ ಹೋಗ್ತಾರೆ. ಸ್ಪೆಷಲ್ ವರ್ಕ್ ಇದೆ ಅವರಿಗೋಸ್ಕರ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.